ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ನೀ ನನ್ನ ತಂದೆ ಕಂದ ನಿನಗೆ ನಾನು, ನೀ ನನ್ನ ತಂದೆ ಕಂದ ನಿನಗೆ ನಾನು, ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನೀನೆ ನನ್ನವನೆಂದು ತಿಳಿದಿಹೆನು, ಅಪಾರ ಸುಖವನು ಪಡೆದಿಹೆನು. ನೀ ನನ್ನ ತಂದೆ ಕಂದ ನಿನಗೆ ನಾನು, ನೀ ನನ್ನ ತಂದೆ ಕಂದ ನಿನಗೆ ನಾನು. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ, ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ, ಪತಿ ಪರಮೇಶ್ವರ ಸಖನು ನೀನೇ. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀ ನನ್ನ ತಂದೆ ಕಂದ ನಿನಗೆ ನಾನು. ತನುಮನಧನಗಳು ಎಲ್ಲವೂ ನಿನ್ನದೇ, ತನುಮನಧನಗಳು ಎಲ್ಲವೂ ನಿನ್ನದೇ. ದೇಹದಾರಿಗಳ ಬಂಧನವ ಕಳೆದೆ, ದೇಹದಾರಿಗಳ ಬಂಧನವ ಕಳೆದೆ. ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ, ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ. ಸತ್ಯದ ಮನೆಯ ಮಾರ್ಗ ತಿಳಿಸಿದೆ. ನೀ ನನ್ನ ತಂದೆ ಕಂದ ನಿನಗೆ ನಾನು. ಓಂ ಶಾಂತಿ. ಶಿವಬಾಬಾ ಯಾದ ಹೇ. ಇವತ್ತಿನ ಪರಮಾತ್ಮನ ಮಹಾವಾಕ್ಯ, मीठे बच्चे तुम्हें अभी बाप द्वारा दिव्य दृष्टि मिली है,
उस दिव्य दृष्टि से ही तुम आत्मा और परमात्मा को देख सकते हो. ಶಿವ ತಂದೆ ತಿಳಿಸುವರು, ಮಧುರ ಮಕ್ಕಳೇ, ನಾವೀಗ ತಂದೆಯ ಮೂಲಕ ದಿವ್ಯ ದೃಷ್ಟಿಯನ್ನು ಪಡೆದಿದ್ದೇವೆ. ಆ ದಿವ್ಯ ದೃಷ್ಟಿಯಿಂದಲೇ ನಾವು ಆತ್ಮ ಮತ್ತು ಪರಮಾತ್ಮನನ್ನು ನೋಡಲು ಸಾಧ್ಯ. ಇಲ್ಲಿ ದಿವ್ಯ ದೃಷ್ಟಿ ಅಂದರೆ ಪರಮಾತ್ಮ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಈ ಎರಡು ಕಣ್ಣುಗಳ ದೃಷ್ಟಿಯಿಂದ ಜಗತ್ತು, ಜನರನ್ನು ನಾವು ನೋಡ್ತೀವಿ. ಆದರೆ ಪರಮಾತ್ಮ ಕೊಟ್ಟಿರುವ ಜ್ಞಾನ ಎಂಬ ದೃಷ್ಟಿಯ ಆಧಾರದ ಮೇಲೆ ನಾವು ಆತ್ಮಜ್ಯೋತಿಯನ್ನು, ಪರಂಜ್ಯೋತಿಯನ್ನು ನೋಡಲಿಕ್ಕೆ ಸಾಧ್ಯ. ಪ್ರಶ್ನೆ: ड्रामा के किस राज को बच्चे समझे हुए हैं? ನಾಟಕದ ಯಾವ ರಹಸ್ಯವನ್ನ ಮಕ್ಕಳು ತಿಳಿದಿರುವರು ಅಂತ ಬಾಬಾ ಪ್ರಶ್ನೆ ಕೇಳ್ತಾರೆ. ಅಂದರೆ ಸೃಷ್ಟಿ ನಾಟಕದ ಯಾವ ರಹಸ್ಯ ನಮಗೆ ಗೊತ್ತಿದೆ? उत्तर: जो समझते हैं कि ड्रामा में जो कुछ पास्ट हो गया वह फिर से एक्यूरेट रिपीट होगा. ಈ 5000 ವರ್ಷದ ನಾಟಕ ಏನಿದೆಯೋ, ಸೃಷ್ಟಿ ನಾಟಕ, ವರ್ಲ್ಡ್ ಡ್ರಾಮಾ ವೀಲ್, ಇದನ್ನು ತಿಳಿದಿರುವ ಮಕ್ಕಳು ಅರ್ಥ ಮಾಡಿಕೊಳ್ತಾರೆ. ಯಾವುದು ಹಿಂದೆ ಆಗಿ ಹೋಗಿತ್ತೋ ಅದೀಗ ಪುನಃ ನಿಖರವಾಗಿ ಪುನರಾವರ್ತನೆ ಆಗ್ತದೆ. उनकी बुद्धि में ज्ञान अच्छी रीति बैठ जाएगा. समझेंगे हम आत्मा हैं, हमें बेहद के बाप से वर्षा लेना है. ಡ್ರಾಮಾದ ಜ್ಞಾನವನ್ನು ತಿಳಿದಿರುವ ಮಕ್ಕಳ ಬುದ್ಧಿಯಲ್ಲಿ ಬಹಳ ಚೆನ್ನಾಗಿ ಜ್ಞಾನ ಅರ್ಥ ಆಗ್ತದೆ. ಅವರು ತಿಳಿದುಕೊಳ್ತಾರೆ, ನಾವು ಆತ್ಮಗಳಾಗಿದ್ದೇವೆ, ನಾವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕಾಗಿದೆ. जब बेहद के बाप की पहचान हो जाएगी तो हद की बातें स्वतः खत्म हो जाएगी. ಬೇಹದ್ದಿನ ತಂದೆಯನ್ನ ತಿಳಿದಿರುವಾಗ ಸಣ್ಣ ಪುಟ್ಟ ಮಾತುಗಳು ತಾನೇ ತಾನಾಗಿ ಸಮಾಪ್ತಿ ಆಗ್ತವೆ ಅಂತಾರೆ ಬಾಬಾ. ಅಂದರೆ ಪರಮಾತ್ಮ ಇಡೀ ವಿಶ್ವದ ತಂದೆ. ಇವನನ್ನು ತಿಳಿದುಕೊಂಡ ಮೇಲೆ ಮತ್ತೆ ಇನ್ನು ಸಣ್ಣ ಪುಟ್ಟ ವಿಷಯಕ್ಕೆ ಅವು ತಲೆಯಲ್ಲಿ ನಿಲ್ಲಂಗೇ ಇಲ್ಲ. ಯಾಕಂದ್ರೆ ನಾವು ಭಗವಂತನನ್ನ ಅರ್ಥ ಮಾಡಿಕೊಂಡಿರ್ತೀವಿ. ಓಂ ಶಾಂತಿ. अपनी आत्मा के स्वधर्म में बैठे हो, रूहानी बाप रूहानी बच्चों से पूछते हैं. ಪರಮಾತ್ಮ ನಮಗೆ ಪ್ರಶ್ನೆ ಕೇಳ್ತಾರೆ. ನಾವೆಲ್ಲರೂ ಈಗ ಜ್ಞಾನವನ್ನ ಕೇಳಲಿಕ್ಕೆ ಕೂತಿದ್ದೀವಿ, ಕೇಳ್ತಾ ಇದ್ದೀವಿ. ಹಾಗಾದರೆ ಕೇಳುವ ಸಮಯದಲ್ಲಿ ನಾವು ಆತ್ಮದ ಸ್ವಧರ್ಮದಲ್ಲಿ ಕೂತಿದ್ದೀವಾ? ಬಾಬಾ ಪ್ರಶ್ನೆ ಕೇಳ್ತಾರಲ್ವಾ, ಮುರಳಿಯನ್ನು ಕೇಳುವಾಗ ನೀವೆಲ್ಲರೂ ಆತ್ಮದ ಸ್ವಧರ್ಮದಲ್ಲಿ ಕೂತಿದ್ದೀರಾ? ಅಂದರೆ ಆತ್ಮದ ಸ್ವಧರ್ಮ ಶಾಂತಿ, ಪವಿತ್ರತೆ, ಸುಖ, ಆನಂದ, ಈ ಯಾವುದಾದ್ರೂ ಒಂದು ಸ್ವಧರ್ಮದಲ್ಲಿ ಕುಳಿತುಕೊಂಡು ನಾವಿಲ್ಲಿ ಜ್ಞಾನವನ್ನು ಕೇಳ್ತಾ ಇದ್ದೀವಾ? ಅಂದರೆ ಅದೇ ಗುಣದ ಅನುಭವವನ್ನು ಮಾಡ್ತಾ. क्योंकि यह तो बच्चे जानते हैं एक ही बेहद का बाप है जिसको रूह कहते हैं. ಈಗ ಮಕ್ಕಳಿಗೆ ಗೊತ್ತಿದೆ, ನಮಗೆಲ್ಲರಿಗೂ ಇವರೊಬ್ಬರೇ ಬೇಹದ್ದಿನ ತಂದೆಯಾಗಿದ್ದಾರೆ. ಬೇಹದ್ದಿನ ತಂದೆ ಅಂದರೆ ಎಲ್ಲ ಮನುಷ್ಯರ, ಎಲ್ಲ ಧರ್ಮದವರ ತಂದೆ. ಜಿಸ್ಕೋ ರೂಹ ಕಹತೆ ಹೇ, ಇವರನ್ನ ಆತ್ಮ ಅಂತ ಕರೀತಾರೆ. सिर्फ उनको सुप्रीम कहा जाता है. सुप्रीम रूह या परम आत्मा कहते हैं.
ಪರಮಾತ್ಮನೂ ಆತ್ಮನೇ, ಆದರೆ ಅವರಿಗೆ ಪರಮ ಆತ್ಮ ಅಂತ ಕರೀತಾರೆ, ಅಥವಾ ಸುಪ್ರೀಮ ರೂಹ. परमात्मा है जरूर, ऐसे नहीं कहेंगे कि परमात्मा है ही नहीं. ಈ ಸೃಷ್ಟಿಯಲ್ಲಿ ಅವಶ್ಯಕವಾಗಿ ಪರಮಾತ್ಮ ಇದ್ದಾನೆ, ಪರಮಾತ್ಮನೇ ಇಲ್ಲ ಅಂತ ಹೇಳಿಕೆ ಆಗಂಗಿಲ್ಲ. ಪರಂ ಆತ್ಮ ಮಾನ ಪರಮಾತ್ಮ. ಆ ಆತ್ಮನಿಗೆ ಶಬ್ದ ಬಳಸ್ತೀವಿ ನಾವು, ಪರಮ. ಪರಮಾತ್ಮ, ಪರಮಾತ್ಮ ಅಂದರೆ ನಾವೆಲ್ಲ ಮನುಷ್ಯಾತ್ಮರಲ್ಲಿ, ನಾವೆಲ್ಲ ಆತ್ಮಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಆತ್ಮ. ಯಹ ಭಿ ಸಮಜಾಯಾ ಗಯಾ ಹೇ, ಮೂಂಜನ ನಹಿ ಚಾಹಿಯೇ. ಈಗ ಇದನ್ನು ನಾವು ತಿಳ್ಕೊಂಡಿದ್ದೀವಿ ಅಂದಮೇಲೆ ನಾವೆಂದಿಗೂ ಗೊಂದಲಗೊಳ್ಬಾರ್ದು. ಏನು ಗೊಂದಲಗೊಳ್ಬಾರ್ದು? ನಾವೆಲ್ಲರೂ ಆತ್ಮಗಳು, ಬಹಳ ಜನ ಇದ್ದೀವಿ, ಆದರೆ ಪರಮಾತ್ಮ ಒಬ್ಬನೇ. ಅವನು ನಮ್ಮೆಲ್ಲರಿಗಿಂತಲೂ ಸಹಿತ ಶ್ರೇಷ್ಠನಾಗಿದ್ದಾನೆ. क्योंकि 5000 वर्ष पहले भी यह ज्ञान तुमने सुना था. ಈ ಜ್ಞಾನ ಕೇಳುವಾಗ ಯಾವುದೇ ಗೊಂದಲ ಬೇಡ. ಯಾಕಂದರೆ ಬಾಬರವರು ತಿಳಿಸ್ತಾರೆ, 5000 ವರ್ಷದ ಮೊದಲು ನಾವು ಇದೇ ಜ್ಞಾನವನ್ನು ಕೇಳಿದ್ವಿ. ಹೆಂಗೆ? ಈಗ ಕೇಳ್ತಿದ್ದೀವಲ್ಲ ಮೊಬೈಲ್ ಮೂಲಕ, ಇದೇ ರೀತಿ ಕೇಳಿದ್ವಿ. ಆತ್ಮ ಹಿ ಸುನ್ತಿ ಹೇನಾ, ಆತ್ಮ ಬಹುತ್ ಛೋಟಿ ಸೂಕ್ಷ್ಮ ಹೇ. ಈಗ ಕೇಳ್ತಾ ಇರೋರು ಯಾರು ಈ ಜ್ಞಾನವನ್ನ? ನಾನು ಆತ್ಮ. ಆತ್ಮ ಬಹಳ ಸೂಕ್ಷ್ಮ ಇದೆ ಅಂತ ತಿಳಿಸ್ತಾರೆ ಬಾಬಾ. ಇತ್ನಾ ಹೇ ಜೋ ಇನ್ ಆಂಖೋಂ ಸೆ ದೇಖಾ ನಹಿ ಜಾತಾ. ಎಷ್ಟು ಸೂಕ್ಷ್ಮ ಇದೆ ಆತ್ಮ ಅಂದರೆ ಇದನ್ನ ಈ ಬರೀ ಗಣ್ಣಿನಿಂದ, ಚರ್ಮದ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಐಸಾ ಕೋಯಿ ಮನುಷ್ಯ ನಹಿ ಹೋಗಾ ಜಿಸ್ನೆ ಆತ್ಮ ಕೋ ಇನ್ ಆಂಖೋಂ ಸೆ ದೇಖಾ ಹೋಗಾ. ಬಾಬರವರು ಹೇಳ್ತಾರೆ, ಇವತ್ತಿನವರೆಗೂ ಈ ಸೃಷ್ಟಿಯಲ್ಲಿ ಯಾವೊಬ್ಬ ಮನುಷ್ಯಾತ್ಮನೂ ಇಲ್ಲ ಆತ್ಮನನ್ನ ನೋಡಿರುವಂಥವನು. ಯಾವ ಮನುಷ್ಯನೂ ಆತ್ಮನನ್ನ ನೋಡೇ ಇಲ್ಲ ಅಂತಾರೆ ಬಾಬಾ. ದೇಖ್ನೆ ಮೇ ಆತಿ ಹೇ ಪರಂತು ದಿವ್ಯ ದೃಷ್ಟಿ ಸೆ. ಈಗ ಆತ್ಮ ಈ ಸೃಷ್ಟಿಯಲ್ಲಿದೆ, ಕೇವಲ ಒಂದು ಆತ್ಮ ಅಲ್ಲ, ಅನೇಕ ಆತ್ಮಗಳು ನಾವಿದ್ದೀವಿ. ಈಗ ಈ ಆತ್ಮನನ್ನ ಮನುಷ್ಯರು ನೋಡ್ಲಿಕ್ಕಾಗಲ್ಲ ಈ ಕಣ್ಣಿನಿಂದ. ಹಂಗಂತ ನೋಡ್ಲಿಕ್ಕೆ ಆಗಂಗಿಲ್ಲ ಅಂತಲ್ಲ, ಆದರೆ ದಿವ್ಯ ದೃಷ್ಟಿಯಿಂದ ನೋಡಬಹುದು ಅಂತಾರೆ ಬಾಬಾ. ದಿವ್ಯ ದೃಷ್ಟಿ ಅಂದರೆ ಪರಮಾತ್ಮ ನಮಗೆ ಜ್ಞಾನ ಎಂಬ ದೃಷ್ಟಿಯನ್ನು ಕೊಟ್ಟಿದ್ದಾರೆ. ಈ ದೃಷ್ಟಿಯ ಮೂಲಕ ನಾವು ತಿಳಿದುಕೊಂಡಿವಿ, ಅರ್ಥ ಮಾಡಿಕೊಂಡಿದ್ದೀವಿ, ನಾನೊಂದು ಆತ್ಮ, ಹಣೆಯ ಮಧ್ಯದಲ್ಲಿದ್ದೀನಿ, ನಕ್ಷತ್ರದಂತೆ ಬೆಳಗ್ತಾ ಇದ್ದೀನಿ. ಹಾಗಾದರೆ ಈ ಮಾತನ್ನು ಕೇಳ್ತಾ ಕೇಳ್ತಾ ನಾವು ನೋಡ್ತೀವಲ್ಲ, ನೆನಪು ಮಾಡ್ಕೊಳ್ತೀವಲ್ಲ, ಇದಕ್ಕೇನೆ ದಿವ್ಯ ದೃಷ್ಟಿ ಅಂತಾರೆ ಬಾಬಾ. आत्मा को ज्ञान चक्षु मिलती है जिससे देख सकते हैं परंतु ध्यान में. ಶಿವತಂದೆ ಹೇಳ್ತಾರೆ, ಆತ್ಮನಿಗೆ ಜ್ಞಾನ ಚಕ್ಷು ದೊರೆತಿದೆ, ಇದರಿಂದ ಆತ್ಮನನ್ನು ನೋಡಬಹುದು, ಆದರೆ ಯಾವಾಗ? ಧ್ಯಾನ ಮಾಡುವಾಗ. अब यह तो बच्चे जानते हैं जैसे आत्मा है वैसे परम पिता परमात्मा है. साइज सबका एक ही है जैसे बाप वैसे बच्चे. ಬಾಬರವರು ತಿಳಿಸ್ತಾರೆ, ಈಗ ಶಿವ ತಂದೆ ಹೇಗಿದ್ದಾರೋ ಪರಮಾತ್ಮ, ಅದೇ ರೀತಿ ನಾವೆಲ್ಲ ಆತ್ಮಗಳು ಇದ್ದೀವಿ. ಅಂದರೆ ರೂಪದಲ್ಲಿ, ಆಕೃತಿಯಲ್ಲಿ ಪರಮಾತ್ಮ ಮತ್ತು ಆತ್ಮನ ರೂಪ, ಆತ್ಮನ ಸೈಜ್ ಒಂದೇ ಆಗಿದೆ. ಯಾವ ರೀತಿ ತಂದೆನೋ ಅದೇ ರೀತಿ ಮಕ್ಕಳು. आत्मा सब भाई भाई है. आत्मा इस शरीर में आती है पार्ट बजाने, यह समझने की बातें है. ಈಗ ನಾವೆಲ್ಲರೂ ಆತ್ಮಗಳು, ನಮಗೊಬ್ಬ ತಂದೆ ಪರಮಾತ್ಮ. ಅವನ ರೂಪ ಹೇಗಿದೆಯೋ ಅಂದರೆ ನಿರಾಕಾರ ಜ್ಯೋತಿರ್ಬಿಂದು, ಅದೇ ರೀತಿ ನಮ್ಮ ರೂಪನೂ ಇದೆ, ನಾವು ಆತ್ಮಗಳ ರೂಪನೂ ಇದೆ. ಎಲ್ಲ ಆತ್ಮಗಳ ರೂಪ ಜ್ಯೋತಿರ್ಬಿಂದು. ನಾವೆಲ್ಲ ಆತ್ಮಗಳು ಒಬ್ಬ ತಂದೆ ಮಕ್ಕಳು ಅಂದಮೇಲೆ ನಾವು ಪರಸ್ಪರ ಸಹೋದರ ಸಹೋದರರು. ಆತ್ಮಗಳು ಯಾವಾಗ ಈ ಶರೀರದಲ್ಲಿ ಪ್ರವೇಶ ಮಾಡುತ್ತವೋ, ಯಾತಕ್ಕಾಗಿ? ಪಾತ್ರವನ್ನು ಅಭಿನಯಿಸ್ಲಿಕ್ಕಾಗಿ. ಇದು ತಿಳಿದುಕೊಳ್ಳುವಂತಹ ಮಾತಂತಾರೆ ಬಾಬಾ.
ಅಂದರೆ ಮೂಲವಾಗಿ ನಾವು ಆತ್ಮಗಳು, ಸಹೋದರ ಸಹೋದರರು. ಈ ಶರೀರದಲ್ಲಿ ನಾವು ಪ್ರವೇಶ ಮಾಡೋದೇ ಪಾತ್ರವನ್ನ ಮಾಡ್ಲಿಕ್ಕೋಸ್ಕರ ಅಂತ ಬಾಬಾ ಹೇಳ್ತಾರೆ. पहले पहले समझाने वाला बेहद का बाप निराकार ही है. उनके लिए पूरी रीति कोई भी समझ नहीं सकते. कहते हैं वह तो सर्वव्यापी है. ಈಗ ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ ಮೊಟ್ಟ ಮೊದಲು ಎಲ್ಲ ವಿವರವಾಗಿ ತಿಳಿಸುವವರು ಬೇಹದ್ದಿನ ತಂದೆ ನಿರಾಕಾರನೇ ಆಗಿದ್ದಾರೆ. ಈಗ ಆ ನಿರಾಕಾರ ತಂದೆಯನ್ನ ಅರ್ಥ ಮಾಡಿಕೊಳ್ಳದೆ ಏನಂದ್ಬಿಡ್ತೀವಿ ನಾವು? ಸರ್ವವ್ಯಾಪಿ ಅಂತ ಹೇಳ್ತೀವಿ. ಈಗ ನಾವೆಲ್ಲ ಹೇಳೋಣ, ಪರಮಾತ್ಮ ಸರ್ವವ್ಯಾಪಿನಾ? ಯಹ ಕೊಯ್ ರೈಟ್ ನಹಿ ಹೇ. ಪರಮಾತ್ಮ ಸರ್ವವ್ಯಾಪಿ, ಎಲ್ಲ ಕಡೆ ಇದ್ದಾನೆ ಅನ್ನೋದು ಇದೇನು ಸರಿಯಲ್ಲ ಅಂತಾರೆ ಬಾಬಾ. ಯಾಕೆ ಸರಿಯಲ್ಲ? ನಾವೆಲ್ಲ ಈ ಹಿಂದಿನ ಅನೇಕ ಕ್ಲಾಸಲ್ಲಿ ತಿಳಿದಿದ್ದೀವಿ, ಪರಮಾತ್ಮ ಈ ಸೃಷ್ಟಿಯಲ್ಲಿ ಎಲ್ಲ ಕಡೆ ವಾಸಿಸಲ್ಲ, ಅವನಿಗೆ ವಾಸ ಮಾಡ್ಲಿಕ್ಕೆ ಒಂದು ಯೋಗ್ಯ ಸ್ಥಾನ, ಶ್ರೇಷ್ಠ ಸ್ಥಾನ ಇದೆ, ಅದುವೇ ಪರಮಧಾಮ, ಶಾಂತಿಯ ಧಾಮ, ನಿರ್ವಾಣ ಧಾಮ. ಬಾಪ್ ಕೋ ಪುಕಾರ್ತೆ ಹೇ, ಬಹುತ್ ಪ್ಯಾರ್ ಸೆ ಬುಲಾತೆ ಹೇ. ಈಗ ಆ ಪರಮಾತ್ಮ ತಂದೆಯನ್ನ, ಪರಮಧಾಮದಲ್ಲಿರುವಂಥ ತಂದೆಯನ್ನ ನಾವೆಲ್ಲ ಮಕ್ಕಳು ಕೂಗ್ತೀವಿ, ಪ್ರೀತಿಯಿಂದ ಕರಿತೀವಿ. ಏನಂತ? ಕಹತೆ ಹೇ ಬಾಬಾ, आप जब आएंगे तो आप पर हम वारी जाएंगे, मेरा तो आप दूसरा ना कोई. ಬಹಳ ಜನ್ಮದಿಂದ ನಾವೆಲ್ಲ ಭಕ್ತಿ ಮಾಡ್ತಾ ಮಾಡ್ತಾ ದೇವರಿಗಾಗಿ ಹಂಬಲಿಸಿ ಹೇಳಿದ್ವಿ, ಭಗವಂತ ನೀನು ಯಾವಾಗ ಈ ಜಗತ್ತಿಗೆ ಬರ್ತೀಯೋ ಆಗ ನಾನು ನನ್ನದೆಲ್ಲವನ್ನ ನಿನಗೆ ಅರ್ಪಿಸಿ ಬಿಡ್ತೀನಿ, ನಿನ್ನೊಬ್ಬನನ್ನ ಬಿಟ್ಟರೆ ನನಗಿನ್ನಾರು ಇಲ್ಲೇ ಇಲ್ಲ ಅಂತ ಹೇಳಿದ್ದೀವಿ. तो उनको जरूर याद करना पड़े. ಹಾಗಾದರೆ ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ಇಲ್ಲೆಲ್ಲೋ ಅವನಿಲ್ಲ, ಅವನು ದೂರದ ಪರಂಧಾಮದಲ್ಲಿದ್ದಾನೆ, ಅವನನ್ನು ಭಾಳ ನಾವು ಕರೆದಿದ್ದೀವಿ ಅಂದಮೇಲೆ ನಾವು ಅವನನ್ನು ಅವಶ್ಯಕವಾಗಿ ನೆನಪು ಮಾಡ್ತೀವಿ. वह खुद भी कहते हैं, हे बच्चों आत्माओं से ही बात करते हैं, इसको रूहानी नॉलेज कहा जाता है. ನಾವೆಲ್ಲ ಅಪ್ಪ, ಭಗವಂತ, ಪರಮಾತ್ಮ, ತಂದೆ, ದೇವರೇ ಅಂತ ಬೇರೆ ಬೇರೆ ಶಬ್ದಗಳಿಂದ ಕರೆದಿದ್ದೀವಿ. ಈಗ ಪರಮಾತ್ಮ ಸ್ವಯಂ ತಾನೇ ನಮ್ಮ ಮುಂದೆ ಬಂದು ನಮ್ಮ ಜೊತೆಗೆ ಮಾತಾಡ್ತಾರೆ, ನಮ್ಮನ್ನೇ ಮಾತಾಡಿಸ್ತಾರೆ, ಹೇ ಮಕ್ಕಳೇ ಅಂತ. ಈಗ ತಂದೆ ಆದವನು ಯಾರ ಜೊತೆಗೆ ಮಾತಾಡಿಸ್ಬೇಕು? ಯಾರನ್ನು ಮಾತಾಡಿಸ್ಬೇಕು? ತನ್ನ ಮಕ್ಕಳೊಂದಿಗೆ. ಹಾಗಾದರೆ ಆತ್ಮಗಳೊಂದಿಗೇನೆ ಮಾತಾಡ್ತಾರೆ. ನಮ್ಮ ತಂದೆ ನಾವು ಆತ್ಮಗಳೊಂದಿಗೆ ಮಾತನಾಡೋದಕ್ಕೇನೆ ಆತ್ಮಿಕ ಜ್ಞಾನ ಅಂತ ಕರೀತಾರೆ. ಗಾಯ भी जाता है, आत्मा और परमात्मा अलग रहे बहुकाल, यह भी हिसाब ಕಿತಾಬ್ है. ಬಾಬರವರು ಹೇಳ್ತಾರೆ, ಈಗ ಆತ್ಮ ಮತ್ತು ಪರಮಾತ್ಮ ಬಹಳ ಸಮಯದಿಂದ ದೂರ ಇದ್ರು. ಎಷ್ಟು ಸಮಯ? ನಾವಂತೂ ಈ ಸೃಷ್ಟಿ ನಾಟಕದಲ್ಲಿ 5,000 ಸಮಯ ಇಲ್ಲೇ ಜನನ ಮರಣದಲ್ಲಿ ಬರ್ತೀವಿ. ಪರಮಾತ್ಮ ಮೇಲೆ ಪರಮಧಾಮದಲ್ಲಿ ಕೂತಿರ್ತಾರೆ. ಅವರು ಸಾಕಾರ ಸೃಷ್ಟಿಗೆ ಪಾತ್ರ ಮಾಡ್ಲಿಕ್ಕೆ ಬರೋದು ಕೇವಲ ಒಂದೇ ಬಾರಿ, ಅದು ಈ ಸಂಗಮ ಯುಗದಲ್ಲಿ. ಈಗ ನಾವು ಬಹಳ ಸಮಯ ಇಲ್ಲೇ ಇರ್ತೀವಿ, ಭಗವಂತ ಮೇಲೆ ಇರ್ತಾನೆ. ಲಾಸ್ಟ್ ಸಮಯಕ್ಕೆ ಅವನು ನಮ್ಮನ್ನು ಭೇಟಿಯಾಗ್ಲಿಕ್ಕೆ ಬರ್ತಾನಂದ್ರೆ ನಾವು ಮತ್ತೆ ನಮ್ಮ ತಂದೆ ಬಹಳ ಸಮಯದಿಂದ ದೂರ ಇದ್ವಿ. ಎಷ್ಟು ಸಮಯ? 5,000 ವರ್ಷ. बहुत काल से तुम आत्माएं अलग रहती हो, जो ही फिर इस समय बाप के पास आई हो, फिर से अपना राजयोग सीखने. ಭಾಳ ಸಮಯದಿಂದ ನಾವು ಆತ್ಮಗಳು ತಂದೆಯಿಂದ ಅಗಲಿ ದೂರ ಇದ್ವಲ್ಲ, ಈಗ ಪುನಃ ತಂದೆ ಬಳಿ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ? ಪುನಃ ನಾವು ನಮ್ಮ ರಾಜಯೋಗವನ್ನು ಕಲೀಲಿಕ್ಕಾಗಿ ಅಂತಾರೆ ಬಾಬಾ. ಯಹ ಟೀಚರ್ ಸರ್ವಂಟ್ ಹೇ. ಟೀಚರ್ ಹಮೇಶಾ ಒಬಿಡಿಯಂಟ್ ಸರ್ವಂಟ್ ಹೋತೆ ಹೇ. ಈಗ ಪರಮಾತ್ಮ ನಮಗೆ ತಂದೆಯಾಗಿದ್ದಾರೆ. ತಂದೆ ಆಗಿ ಮಕ್ಕಳ ಜೊತೆಗೆ ಮಾತಾಡ್ತಾರೆ, ಮಕ್ಕಳನ್ನ ಭೇಟಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಶುಭಾಬರವರು ನಮಗೆ ಶಿಕ್ಷಕರು. ಎಂತಹ ಶಿಕ್ಷಕರು? ಸೇವಕ ಶಿಕ್ಷಕರು. ಟೀಚರ್ ಹಮೇಶಾ ओबीडिएंट सर्वेंट होते हैं. बाप भी कहते हैं हम तो सब बच्चों का सर्वेंट हूँ. ಈಗ ಸ್ಕೂಲಿನಲ್ಲಿ ಓದಿಸುವ ಶಿಕ್ಷಕರು ಅವರ ವಿದ್ಯಾರ್ಥಿಗಳಿಗೆ ಸೇವಕರಾಗಿರ್ತಾರೆ.
ಈಗ ಶಿವ ತಂದೆಯು ನಾವು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನಾನು ನಿಮ್ಮೆಲ್ಲರ ಸೇವಕ ಆಗಿದ್ದೀನಿ, ನೀವೇನು ಹೇಳ್ತೀರೋ ಅದನ್ನ ನಾನೀಗ ಕೇಳ್ತೀನಿ ಅಂತಾರೆ ಬಾಬಾ. ತುಮ್ ಕಿತನ ಹುಜ್ಜತ್ ಸೆ ಬುಲಾತೆ ಹೋ, ಹೇ ಪತಿತ ಪಾವನ್ ಆಕರ್ ಹಮ್ಕೋ ಪಾವನ್ ಬನಾವು. ಬಾಬಾ ಹೇಳ್ತಾರೆ, ನೀವೆಷ್ಟು ಅಧಿಕಾರದಿಂದ ನನ್ನನ್ನು ಕರಿತೀರಿ, ಯಾಕಂದ್ರೆ ಅವನು ನಮ್ಮ ತಂದೆ, ನಾವು ಅವನ ಮಕ್ಕಳು, ನಮಗವನ ಮೇಲೆ ಅಧಿಕಾರ ಇದ್ದೇ ಇದೆ. ಏನಂತ ಕರೆದಿದ್ದೀವಿ? ಹೇ ಪತಿತ ಪಾವನ, ಬಾ ಬಂದು ನಮ್ಮನ್ನ ಪಾವನ ಮಾಡು. कहते हैं हे भगवान आओ हमको फिर से पावन बनाओ सब है ಭಕ್ತಿಯ. ಈಗ ಮತ್ತೆ ಹೇಳಿದ್ದೀವಿ, ಒಂದು ಪತಿತ ಪಾವನ ಬಾ ಅಂತ ಕರೆದಿದ್ದೀವಿ, ನಮ್ಮನ್ನ ಪಾವನ ಮಾಡು ಅಂತ. ಮತ್ತೊಂದು ಹೇಳಿದ್ದೀವಿ, ಹೇ ಭಗವಂತ ಬಾ, ಇನ್ ಪುನಃ ಬಾ ನಮ್ಮನ್ನು ಪಾವನ ಮಾಡು ಅಂದಿದ್ದೀವಿ. ಹಾಗಾದ್ರೆ ಈಗ ಪರಮಾತ್ಮ ತಂದೆ ಆದ್ರೆ ನಾವೆಲ್ಲರೂ ಅವನ ಮಕ್ಕಳು, ಅವನು ನಮ್ಮ ಶಿಕ್ಷಕನಾದ್ರೆ ನಾವೆಲ್ಲ ಅವನಿಗೆ ವಿದ್ಯಾರ್ಥಿಗಳು. ಈಗ ಅವನು ಭಗವಂತನಾದ್ರೆ ನಾವೆಲ್ಲ ಭಕ್ತೆಯರು ಅಂತಾರೆ ಬಾಬಾ. ಪಾವನ್ ದುನಿಯಾ ಸ್ವರ್ಗ ಕೋ ಪತಿತ ದುನಿಯಾ ನರ್ಕ ಕೋ ಕಹಾ ಜಾತಾ ಹೈ, ಯಹ ಸಬ್ ಸಮಜ್ನೆ ಕಿ ಬಾತೆ ಹೈ. ಪಾವನ ಜಗತ್ತು ಅಂತ ಸ್ವರ್ಗಕ್ಕೆ, ಪತಿತ ಜಗತ್ತು ಅಂತ ನರಕಕ್ಕೆ ಕರೆಯಲಾಗ್ತದೆ. ಇದನ್ನ ನಾವು ತಿಳಿಯುವಂತಹ ಮಾತು. ಯಹ ಕಾಲೇಜ್ अथवा गॉड फादरली वर्ल्ड यूनिवर्सिटी है, इसकी एम ऑब्जेक्ट है मनुष्य से देवता बनना. ಈಗ ನಾವೆಲ್ಲರೂ ಕಾಲೇಜಲ್ಲಿ ಅಥವಾ ಈಶ್ವರ್ಯ ವಿಶ್ವವಿದ್ಯಾಲಯ ಇದರಲ್ಲಿ ಓದ್ತಾ ಇದ್ದೀವಿ. ಈ ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶವೇ ಇಲ್ಲಿ ಓದಲು ಬರುವ ಮನುಷ್ಯರನ್ನ ದೇವತೆಯನ್ನಾಗಿ ಮಾಡೋದು. ಹೇಗೆ ಮಾಡ್ತಾರೆ ಬಾಬಾ? ಶಿಕ್ಷಣವನ್ನು ನೀಡಿ, ಜ್ಞಾನವನ್ನು ತಿಳಿಸಿ, ಮುರಳಿ ತಿಳಿಸಿ. बच्चे निश्चय करते हैं हमको यह बनना है, जिसको निश्चय ही नहीं होगा वह स्कूल में बैठेगा क्या. ಈಗ ಪರಮಾತ್ಮ ನಮ್ಮನ್ನ ಜ್ಞಾನದ ಆಧಾರದಿಂದ ಮನುಷ್ಯರಿರುವಂತಹ ನಮ್ಮನ್ನ ದೇವತೆಯನ್ನಾಗಿ ಮಾಡ್ತಾರೆ. ಈ ನಿಶ್ಚಯ ನಾವು ಮಕ್ಕಳಿಗಿರ್ಬೇಕು. ಇದೆ ಒಂದ್ ವೇಳೆ ನಿಶ್ಚಯನೇ ಇಲ್ಲಂದ್ರೆ ಈ ಜ್ಞಾನ ನಾವು ಕೇಳಿಕೆನೆ ಹೋಗಲ್ಲ, ಈ ಸ್ಕೂಲಲ್ಲಿ ಬಂದು ಕುಳಿತುಕೊಳ್ಳಂಗೇ ಇಲ್ಲ. हम बैरिस्टर व डॉक्टर बनेंगे तो पढ़ेंगे ना, निश्चय ही नहीं होगा तो आएंगे ही नहीं. ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಸ್ಟೂಡೆಂಟ್ ಅಡ್ಮಿಷನ್ ಮಾಡಿಸಿದಾನೆ, ಆದ್ರೆ ಅವನಿಗೆ ಅನ್ನಿಸ್ತಾ ಇಲ್ಲ ನಾನಿಲ್ಲಿ ಓದಿದ್ರೆ ಡಾಕ್ಟರ್ ಆಗ್ತೀನಿ ಅಂತ ಹೇಳಿ. ಅವನು ಹೋಗಂಗೆ ಇಲ್ಲ ಕಾಲೇಜಿಗೆ. ಲಾ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿರ್ತಾನೆ ಸ್ಟೂಡೆಂಟ್, ಅವನಿಗೆ ಅನ್ನಿಸ್ತಾನೆ ಇಲ್ಲ ನಾನು ಲಾಯರ್ ಆಗ್ತೀನಿ ಅಂತ ಹೇಳಿ. ಅಷ್ಟೊತ್ತಿಗೆ ಅವನು ಆ ಕಾಲೇಜಿಗೆ ಹೋಗಂಗೇ ಇಲ್ಲ. ಆ ವಿದ್ಯಾರ್ಥಿಗಳು ಆಯಾ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿರ್ತಾರೆ, ಅವ್ರಿಗೆ ನಾ ಲಾಯರ್ ಆಗ್ತೀನೋ ಇಲ್ಲೋ, ಡಾಕ್ಟರ್ ಆಗ್ತೀನೋ ಇಲ್ಲೋ ಅಂತ ಅನಿಸಿಲ್ಲ ಅಂದರೆ, ನಿಶ್ಚಯ ಬಂದಿಲ್ಲ ಅಂದರೆ ಅವರು ಕಾಲೇಜಿಗೆ ಹೋಗಂಗಿಲ್ಲ. ತುಮಕು ನಿಶ್ಚಯ ಹೇ ಹಮ್ ಮನುಷ್ಯ ಸೆ ದೇವತಾ ನರಸೆ ನಾರಾಯಣ ಬಂತೆ ಹೇ. ಈಗ ನಾವೆಲ್ಲ ಈ ಜ್ಞಾನ ಕೇಳ್ತಿದ್ದೀವಲ್ಲ, ನಮಗೆ ನಿಶ್ಚಯ ಇದೆ ಅಲ್ವಾ, ನಾವು ಈ ಜ್ಞಾನ ಕೇಳೋದ್ರಿಂದ ಮನುಷ್ಯರಿಂದ ದೇವತೆ, ನರರಿಂದ ನಾರಾಯಣರಾಗ್ತೀವಿ. ಯ ಸಚ್ಚಿ ಸಚ್ಚಿ ಸತ್ಯನಾರಾಯಣ್ ಬನ್ನಿ ಕಿ ಕಥಾ ಹೇ. ಈಗ ಕೇಳುವ ಜ್ಞಾನ ಇದು ಮನುಷ್ಯರನ್ನ ದೇವತೆ ಹೇಗೆ ಮಾಡ್ತದೋ ಅದೇ ರೀತಿ ಸತ್ಯ ನರನಿಂದ ನಾರಾಯಣರಾಗುವ ಕಥೆನೂ ಆಗಿದೆ. वास्तव में यह है पढ़ाई, परंतु इनको कथा क्यों कहते हैं? क्योंकि 5000 वर्ष पहले भी सुनी थी, पास्ट हो गई है. पास्ट को कहा जाता है कथा. ನಿಜವಾಗ್ಲೂ ಇದು ನೋಡಿದ್ರೆ ಕತೆ ಅಲ್ಲ, ಶಿಕ್ಷಣ. ಯಾಕಂದ್ರೆ ಇದು ನಮಗೆ ತಿಳುವಳಿಕೆ ಕೊಡ್ತದೆ. ಆದ್ರೆ ಇದು ಕತೆ ಅಂತ ಕರೀತಾರೆ. ಯಾವ ಕತೆ? ಸತ್ಯನಾರಾಯಣನ ಕತೆ. ಯಾಕಂದ್ರೆ ಈಗ ಕೇಳುತ್ತಿರುವ ಜ್ಞಾನವನ್ನೇ ನೀವೆಲ್ಲ ಇದೇ ರೀತಿ 5000 ವರ್ಷದ ಮೊದಲು ಕೇಳಿದ್ವಿ. ಆ ಸಮಯ ಕಳೆದು ಹೋದದಕ್ಕೇನೆ ಕತೆ ಅಂತ ಕರೀತಾರೆ. ಹಾಗಾದ್ರೆ ಇದು ಯಾವ ಕತೆ? ಯಹ ಹೇ ನರಸೆ ನಾರಾಯಣ ಬನ್ನಿ ಕಿ ಕಥಾ. ಇದು ನರರಿಂದ ನಾರಾಯಣರಾಗುವಂತ ಕತೆ. ಇದು ನರರಿಂದ ನಾರಾಯಣರಾಗುವಂತ ಕತೆನೂ ಹೌದು, ಶಿಕ್ಷಣನೂ ಹೌದು. बच्चे दिल से समझते हैं नई दुनिया में देवताएं, पुरानी दुनिया में मनुष्य रहते हैं. देवताओं में जो गुण है वह मनुष्यों में नहीं है, इसलिए उनको देवता कहा जाता है. ಬಾಬರವರು ಹೇಳ್ತಾರೆ, ನಾವೀಗ ಮಕ್ಕಳು ಹೃದಯದಿಂದ ತಿಳಿದಿದ್ದೀವಿ, ಹೊಸ ಜಗತ್ತಿನಲ್ಲಿ ದೇವತೆಗಳು ಇರ್ತಾರೆ, ಹಳೆಯ ಜಗತ್ತಿನಲ್ಲಿ ಮನುಷ್ಯರಿರ್ತಾರೆ.
ದೇವತೆಗಳಲ್ಲಿ ಯಾವ ಗುಣ ಇರ್ತದೋ ಅದು ಮನುಷ್ಯರಲ್ಲಿ ಇರಂಗಿಲ್ಲ. ಗುಣಗಳ ಆಧಾರದ ಮೇಲೆ ಇವರು ದೇವತೆಗಳು, ಇವರು ಮನುಷ್ಯರು ಅಂತ ಕರೀತಾರೆ. मनुष्य देवताओं के आगे नमन करते हैं, आप सर्वगुण संपन्न हो, फिर अपने को कहते हैं हम पापी नीच है. ಈಗ ಈ ಸಾಧಾರಣ ಗುಣವುಳ್ಳ ಮನುಷ್ಯರು ದೇವತೆಗಳ ಮುಂದೆ ಹೋಗಿ ಹಾಡಿ ಹೊಗಳಿ ನಮಸ್ಕಾರ ಮಾಡ್ತಾರೆ, ಮತ್ತೆ ಹೇಳ್ತಾರೆ ತಾವು ಸರ್ವಗುಣ ಸಂಪನ್ನರಿದ್ದೀರಿ ಅಂಥೇಳಿ. ಮತ್ತೆ ತಮ್ಮನ್ನು ತಾವು ಒಳೊಳಗೆ ಬೈದುಕೊಳ್ತಾರೆ, ನಾವು ಪಾಪಿಗಳಿದ್ದೀವಿ, ನೀಚರಿದ್ದೀವಿ, ಸುಳ್ಳು ಹೇಳ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದರೆ ತಮ್ಮನ್ನು ತಾವು ಬೈದುಕೊಳ್ತಾರೆ. ತಾವು ಮಾಡುವ ಪಾಪಕರ್ಮವನ್ನಲ್ಲಿ ಹೇಳ್ತಾರೆ, ಮತ್ತೆ ಆ ದೇವತೆಗಳಿಗೆ ಹೊಗಳ್ತಾರೆ. ದೇವತಾಯಿ ಥೇ ಸತ್ಯುಗುಮೆ ಕಲಿಯುಗುಮೆ ಹೋ ನ ಸಕೆ. ಬಾಬಾ ಹೇಳ್ತಾರೆ ದೇವತೆಗಳಾದವರು ಸತ್ಯುಗದಲ್ಲಿರ್ತಾರೆ, ಕಲಿಯುಗದಲ್ಲಿ ಇರಂಗಿಲ್ಲ. ಹಾಗಾದ್ರೆ ಕಲಿಯುಗದಲ್ಲಿ ಯಾರಿದ್ದಾರೆ? ಮನುಷ್ಯರು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. ಎಲ್ಲರೂ ಒಟ್ಟಾಗಿ ಹೇಳೋಣ. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಇವತ್ತಿನ ಮುಖ್ಯ ಧಾರಣೆಯ ಮಾತುಗಳನ್ನು ಬರೆದುಕೊಳ್ಳೋಣ. बुद्धि में सदा रहे हम आपस में भाई भाई है. ಬುದ್ಧಿಯಲ್ಲಿ ಸದಾ ನೆನಪಿರಲಿ, ನಾವು ಆತ್ಮಗಳು ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ. शरीर निर्वाहार्थ कर्म करते बुद्धि का योग एक बाप से लगाना है. ಈ ಶರೀರಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಕೆಲಸ ಕಾರ್ಯ ಮಾಡುತ್ತಿದ್ದರು, ಅಂದರೆ ಉದ್ಯೋಗ ವ್ಯವಹಾರ ಮಾಡುತ್ತಿದ್ದರು. ಬುದ್ಧಿಯ ಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಿಸಬೇಕು. ಹದ್ ಕಿ ಸಬ್ ಬಾತೆ ಛೋಡ್ ಬೇಹದ್ ಕೆ ಬಾಪ್ ಕು ಯಾದ್ ಕರ್ನಾ ಹೈ. ಹದ್ದಿನ ಎಲ್ಲಾ ಮಾತುಗಳನ್ನು ಬಿಟ್ಟು ಬೇಹದ್ದಿನ ತಂದೆಯನ್ನ ನೆನಪು ಮಾಡಬೇಕು. ಇವತ್ತಿನ ವರದಾನ, ಸದಾ ಅತೀಂದ್ರಿಯ ಸುಖ ಕೆ झूले में झूलने वाले संगम युग में सर्व अलौकिक प्राप्तियों से संपन्न भव. ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುವಂತಹ ಸಂಗಮಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನಾಗಿರಿ. ಯಾವ ರೀತಿ ಲೌಕಿಕದಲ್ಲಿ ಬೇಕಾದಷ್ಟು ಸಂಪತ್ತಿರ್ತದಲ್ಲ, ಅವರು ಬಹಳ ಖುಷಿಯಿಂದ ಇರ್ತಾರೆ. ಈಗ ನಾವು ಸಂಗಮಯುಗದಲ್ಲಿದ್ದೀವಿ, ನಮ್ಮ ಹತ್ರ ಅತೀಂದ್ರಿಯ ಸುಖ ಇದೆ. ಅತೀಂದ್ರಿಯ ಅಂದರೆ ಕಣ್ಣಿನಿಂದ, ಮೂಗಿನಿಂದ, ಬಾಯಿಂದ, ಕೈಯಿಂದ, ಇದು ಪಡುವ ಆನಂದ ಅಲ್ಲ, ನಾಲಿಗೆಯಿಂದ. ಇದು ಆತ್ಮನಿಗಾಗುವ ಆನಂದ. ಸಂಗಮಯುಗದಲ್ಲಿ ನಮಗೆ ಅನೇಕ ಪ್ರಾಪ್ತಿಗಳಾಗಿದ್ದಾವೆ. ಪರಮಾತ್ಮನ ಜ್ಞಾನ ಕೇಳ್ತಾ ಕೇಳ್ತಾ ಶಾಂತಿ ಅನುಭೂತಿಯಾಗಿದೆ, ನೆಮ್ಮದಿಯ ಅನುಭೂತಿಯಾಗಿದೆ, ಸುಖದ ಅನುಭೂತಿಯಾಗಿದೆ. ಇವುಗಳ ನೆನಪಿನಲ್ಲೇ ನಾವಿದ್ರೆ ನಾವು ಉಯ್ಯಾಲೆಯಲ್ಲಿ ತೂಗಾಡಿದಂತೆ. ಇವತ್ತಿನ ಸ್ಲೋಗನ್, ಮೈ ತ್ಯಾಗಿ ಹೂಂ, ಇಸ್ ಅಭಿಮಾನ್ ಕಾ ತ್ಯಾಗ ಹಿ ಸಚ್ಚಾ ತ್ಯಾಗ ಹೇ. ನಾನು ತ್ಯಾಗಿಯಾಗಿದ್ದೇನೆ ಎಂಬ ಅಭಿಮಾನದ ತ್ಯಾಗವೇ ಸತ್ಯ ತ್ಯಾಗವಾಗಿದೆ. ಕೆಲವರು ತ್ಯಾಗ ಮಾಡಿರ್ತಾರೆ, ಆದರೆ ಎಲ್ಲರ ಮುಂದೆ ಹೇಳ್ಕೊಂಡು ಬರ್ತಾರೆ ಅವರು, ನಾನು ತ್ಯಾಗ ಮಾಡೀನಿ. ನಾನು ತ್ಯಾಗ ಮಾಡಿದ್ದೀನಿ ಅದೇನು ದೊಡ್ಡ ಮಾತಲ್ಲ, ಆದ್ರೆ ನಾನು ತ್ಯಾಗ ಮಾಡಿದ್ದೀನಿ ಅನ್ನೋ ಬಾರಿ ಬಾರಿ ಹೇಳ್ಕೊಳ್ಳೋ ಮಾತು ಇದೆಯಲ್ಲ, ಅದನ್ನು ಬಿಟ್ಟು ಬಿಡಬೇಕು. ಅವಾಗ ಅದು ಸತ್ಯ ತ್ಯಾಗ ಅಂತ ಬಾಬಾ ತಿಳಿಸ್ತಾರೆ. ಇವತ್ತಿನ ಸ್ವಮಾನ, ನಾನು ಆತ್ಮ ಕಂಬೈಂಡ್ ಆಗಿದ್ದೇನೆ. ಕಂಬೈಂಡ್ ಅಂದರೆ ನಾನು ಸದಾ ಪರಮಾತ್ಮನ ಜೊತೆಗೆ ಇದ್ದೀನಿ, ಸದಾ ಪರಮಾತ್ಮ ನನ್ನ ಜೊತೆಗೇನೆ ಇದ್ದಾನೆ, ನಾವಿಬ್ಬರು ಒಟ್ಟೊಟ್ಟಿಗೆ ಇದ್ದೀವಿ ಅಂತ ಅರ್ಥ. ಅಚ್ಚಾ, ಓಂ ಶಾಂತಿ. आत्म ज्योति
ಈ ದೇಹ ಎಂಬ ಮಣ್ಣಿನ ಪ್ರಣತೆಯಲ್ಲಿ ಬೆಳಗುತ್ತಿರುವ ಸೂಕ್ಷ್ಮಾತಿ ಸೂಕ್ಷ್ಮ ಜ್ಯೋತಿಯಾಗಿದ್ದೇನೆ, ದೀಪವಾಗಿದ್ದೇನೆ. ಆತ್ಮದೀಪ ನಾನು. ಈ ಚರ್ಮದ ಕಣ್ಣುಗಳಿಗೆ ಕಾಣಿಸದೇ ಇರುವ ದೀಪ. ನಾನತಿ ಸೂಕ್ಷ್ಮ ದೀಪ, ಜ್ಯೋತಿರ್ಬಿಂದು ದೀಪ. ನಾನು ಆತ್ಮ, ಪರಮಾತ್ಮ ತಂದೆಯಿಂದ ಪಡೆದುಕೊಂಡಿರುವ ಜ್ಞಾನ ಎಂಬ ದೃಷ್ಟಿಗೆ ಗೋಚರವಾಗುವ ಆತ್ಮ. ನಾನು ಆತ್ಮದೀಪ, ಶಾಶ್ವತನಾಗಿದ್ದೇನೆ. ಆತ್ಮ ನಾನು, ಶಾಂತಿಯಿಂದ ಸಂಪನ್ನ. ನನ್ನ ಸ್ವಧರ್ಮದಲ್ಲಿ ನಾನು ಸ್ಥಿತನಾಗಿದ್ದೇನೆ. ನನ್ನ ಸ್ವಧರ್ಮವೇ ಶಾಂತಿ. ಶಾಂತಮಯ ಜ್ಯೋತಿ ನಾನು. ಅಗೋಚರವಾದ ಆತ್ಮದೀಪ ಏಕರಸತೆಯಿಂದ ಪ್ರಶಾಂತ ಸ್ಥಿತಿಯಲ್ಲಿ ಬೆಳಗುತ್ತಿರುವೆ. ಶಿವ ತಂದೆ ನಾನಾತ್ಮನಿಗೆ ನೀಡಿರುವ ಜ್ಞಾನ ನೇತ್ರದಿಂದ ನನ್ನನ್ನು ನಾನು ಸ್ಪಷ್ಟವಾಗಿ ಹಣೆಯ ಮಧ್ಯದಲ್ಲಿ ನೋಡಿಕೊಳ್ಳುತ್ತಿದ್ದೇನೆ. ಎಷ್ಟೊಂದು ಸುಂದರವಾದ ರೂಪ ನನ್ನದು. ಜ್ಯೋತಿರ್ಬಿಂದು ನಿರಾಕಾರ ರೂಪ. ಹೇಗೆ ನಾನಾತ್ಮ ಜ್ಯೋತಿರ್ಬಿಂದುವೋ ಅದೇ ರೀತಿ ನನ್ನ ತಂದೆ ಶಿವಬಾಬಾ ಜ್ಯೋತಿರ್ಬಿಂದು ಆಗಿದ್ದಾರೆ. ರೂಪದಲ್ಲಿ, ಆಕಾರದಲ್ಲಿ ಆತ್ಮನ ರೂಪ, ಪರಮಾತ್ಮನ ರೂಪ ಒಂದೇ ಆಗಿದೆ. ಆದರೆ ಪರಮಾತ್ಮ ಪ್ರಪಂಚಕ್ಕೊಬ್ಬನೇ. ಈ ಸೃಷ್ಟಿ ರಂಗಮಂಚದಲ್ಲಿ ಪಾತ್ರ ಮಾಡುವ ಆತ್ಮಗಳು ನಾವು. ಶಿವ ಸಂತಾನರು ಅನೇಕರಿದ್ದೇವೆ. ನನ್ನ ತಂದೆ ಶಿವಪಿತ
ನನ್ನಂತೆ ಬೆಳಗುತ್ತಿರುವ ಜ್ಯೋತಿರ್ಬಿಂದು ಶಿವ ತಂದೆ ಜ್ಞಾನ ಸಾಗರನಾಗಿರುವನು. ಅಗಾಧ ಜ್ಞಾನದ ಭಂಡಾರವನ್ನ ತನ್ನೊಳಗೆ ಹೊಂದಿರುವನು. ಆ ಜ್ಞಾನವನ್ನೇ ಪ್ರತಿನಿತ್ಯ ನಾನಾತ್ಮನಿಗೆ ನೀಡುತ್ತಿರುವರು. ಪರಮಾತ್ಮ ತಂದೆ ಜ್ಞಾನ ಸಾಗರನಾಗುವುದರ ಜೊತೆಗೆ ಪತೀತ ಪಾವನನಾಗಿರುವನು. ಜ್ಞಾನವನ್ನ ನೀಡಿ ನಾನಾತ್ಮನನ್ನ ಪಾವನ ಸ್ವಚ್ಛ ಶುಚಿಗೊಳಿಸುತ್ತಿರುವನು. ಅತಿ ಶ್ರೇಷ್ಠವಾದ ಜ್ಞಾನವನ್ನ ನಾನು ಪಡೆದುಕೊಳ್ಳುತ್ತಿರುವೆ. ನನ್ನ ತಂದೆ ಪರಮಾತ್ಮನಿಂದ ನಾನಾತ್ಮ ಪಾವನನಾಗುತ್ತಿರುವೆ. ಇದೇ ತಂದೆಯನ್ನು, ಇದೇ ಪರಮಾತ್ಮನನ್ನು ನಾನಾತ್ಮ ಅನೇಕ ಜನ್ಮಗಳಿಂದ ನೆನಪು ಮಾಡುತ್ತಾ ಬಂದಿರುವೆ. ಆದರೆ ಪರಮಾತ್ಮ ಯಾರು, ಎಲ್ಲಿರುವನು ಎಂಬುದನ್ನು ತಿಳಿಯದೆ ನೆನಪು ಮಾಡಿದ್ದೆ. ಈಗ ಸತ್ಯ ಪರಮಾತ್ಮನ ಅರಿವು ಪರಮಾತ್ಮನಿಂದಲೇ ಆಗಿದೆ. ನಾನಾತ್ಮ ಸತ್ಯ ತಂದೆಯಿಂದ ಸತ್ಯ ನರನಿಂದ ನಾರಾಯಣರಾಗುವ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೇನೆ. ಈ ಜ್ಞಾನ ನಾನಾತ್ಮನನ್ನು ಮನುಷ್ಯನಿಂದ ದೇವತೆಯನ್ನಾಗಿ ಮಾಡುವಂಥದ್ದು. ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಸಂಬಂಧದಿಂದ ನನ್ನ ಸಮ್ಮುಖದಲ್ಲಿದ್ದು ನನ್ನನ್ನು ಶ್ರೇಷ್ಠ ಮಾಡುತ್ತಿರುವರು. ಶಿಕ್ಷಕನಾಗಿ ನನಗೆ ಪ್ರತಿನಿತ್ಯ ಶಿಕ್ಷಣವನ್ನು ನೀಡುತ್ತಾ ನನ್ನ ಜೀವನವನ್ನು ಸುಧಾರಿಸುತ್ತಿರುವರು. ನನ್ನನ್ನು ಪೂಜ್ಯ ದೇವತೆಯನ್ನಾಗಿ ಮಾಡುತ್ತಿರುವರು. ಧನ್ಯವಾದ ಬಾಬಾ, ತಮಗನಂತ ಧನ್ಯವಾದ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ, ಓಂ ಶಾಂತಿ.